ಕರುನಾಡು ಯುವ ಜನವೇದಿಕೆ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರುನಾಡು ಯುವಜನ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿಸಿ ಶ್ರೀನಿವಾಸ್ ರವರ ಆದೇಶದಂತೆ ಮಂಡ್ಯ ಜಿಲ್ಲಾ ಗೌರವ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಸ್ ರವಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು. ಕರುನಾಡು ಯುವಜನ ವೇದಿಕೆ ಕೆಆರ್ಪೇಟೆ ತಾಲೂಕಿನಲ್ಲಿ ರಚನೆಯಾಗಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಯುವರಾಜ್ ರವರನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿ, ನೂತನ ತಾಲೂಕು ಅಧ್ಯಕ್ಷರಾಗಿ ಶ್ಯಾಮ್ ಸುಂದರ್, ಕಾರ್ಯಾಧ್ಯಕ್ಷರಾಗಿ ಸುನಿಲ್ ಕುಮಾರ್ ಹಾಗೂ ಮಹಿಳಾ ತಾಲೂಕು ಅಧ್ಯಕ್ಷರಾಗಿ ಧನಲಕ್ಷ್ಮಿ ರವರನ್ನು ಅಧಿಕೃತ ಜಿಲ್ಲಾಧ್ಯಕ್ಷರಾದ ಎಸ್ ರವಿ ಅವರು ಆಯ್ಕೆ ಮಾಡಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷರಾದ ಜಿಪಿ ರಾಜುರವರು ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಸಾಮಾಜಿಕ ಕಾಳಜಿಯನ್ನು ಬೆಳೆಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಶ್ರಮಿಸಬೇಕೆಂದು ತಿಳಿಸಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಸೇರ್ಪಡೆಗೊಂಡ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕರುನಾಡು ಯುವಜನ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ವಿ, ಜಿಲ್ಲಾಧ್ಯಕ್ಷರಾದ ಎಸ್ ರವಿ, ಜಿಲ್ಲಾ ಉಪಾಧ್ಯಕ್ಷರಾದ ಜಿಪಿ ರಾಜು, ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಉಪಾಧ್ಯಕ್ಷರಾದ ಯುವರಾಜ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸಾಯಿ ಕುಮಾರ್ ಮತ್ತು ನೂತನ ತಾಲೂಕು ಅಧ್ಯಕ್ಷರಾದ ಶ್ಯಾಮ್ ಸುಂದರ್, ಮಹಿಳಾ ತಾಲೂಕು ಅಧ್ಯಕ್ಷರಾದ ಧನಲಕ್ಷ್ಮಿ, ಕಾರ್ಯಾಧ್ಯಕ್ಷರಾದ ಸುನಿಲ್ ಕುಮಾರ್, ಸುಂದರೇಶ್, ಲಕ್ಷ್ಮಿ, ಯೋಗೇಶ್, ಪವನ್, ಶಶಿಕುಮಾರ್, ರಂಗನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಇಲ್ಲಿಂದ ಹಾಕ್ಬಾರ್ದು, ಯಾವಾಗಲೂ ನೋಡಿದ್ರೆ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ. ಯಾರು ಒಬ್ಬರು ಅದನ್ನು ಫೋಟೋ ಪ್ರೀತಿಯಲ್ಲಿ ನೋಡಿ 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 ಹಾಂ. ಕರುನಾಡು ಯುವಜನ ವೇದಿಕೆಯಿಂದ ಇವತ್ತು ಏನು ಮಹಿಳಾ ಘಟಕಕ್ಕೆ ತಾಲೂಕು ಅಧ್ಯಕ್ಷರಾಗಿ ಧನಲಕ್ಷ್ಮಿ ಮೇಡಮ್ ಅವರನ್ನು ಆಯ್ಕೆ ಮಾಡಿರುತ್ತೇವೆ. ಇದು ನೋಡಿ. ಕೃಷ್ಣರಾಜಪೇಟೆ ತಾಲೂಕು ಕರ್ನಾಟಕ ಯುವಜನ ವೇದಿಕೆಯ ವತಿಯಿಂದ ಇವತ್ತು ತಾಲೂಕು ಪದಾಧಿಕಾರಿಗಳಾಗಿ ಅವಿನಾಶ್ ನಾಯಕ್ ಮತ್ತು ಪವನ್, ರಂಗನಾಥ್, ಲಕ್ಷ್ಮಿ ಅವರು, ಗಿರೀಶ್ ಅವರಿಗೆ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಕರುನಾಡ ಬಾವುಟವನ್ನು ನೀಡುವ ಮೂಲಕ ಅವರಿಗೆ ಆಯ್ಕೆ ಮಾಡಲಾಗಿದೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಇವತ್ತು ನಮ್ಮ ಸಂಘಟನೆ ಕರ್ನಾಟಕ ಯುವಜನ ವೇದಿಕೆ 1 ವರ್ಷ ಪೂರೈಸಿದ್ದೀವಿ. ಇಲ್ಲಿವರೆಗೂ ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಿ. ನಾವು ಮತ್ತಷ್ಟು ಸಂಘಟನೆಯನ್ನ ಬಲಗೊಳಿಸಬೇಕಾಗಿದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ ಇದೇ ತರ ಇರಲಿ. ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಸಂಘಟನೆಯಲ್ಲಿ ನಾವು ಹುದ್ದೆಯಲ್ಲಿದ್ದೀವಿ, ಹುದ್ದೆಯಿಂದ ಇನ್ನೊಬ್ಬರನ್ನ ಹುದ್ದೆಗೆ ಕೊಡ್ತಕ್ಕಂಥದ್ದು, ಆ ಹುದ್ದೆಯಿಂದ ನಾವು ಇನ್ನೂ ಸಮರ್ಥರಾದ ಮೇಲೆ ಹೋಗ್ತಕ್ಕಂಥದ್ದು. ಈ ಸಂಘಟನೆಯಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಘಟಕಗಳು ಏನೆಲ್ಲ ವೇರಿಯೇಷನ್ ಇರ್ತದೋ ಅದೆಲ್ಲದರಲ್ಲೂ ಕೂಡ ನಾವು ನಮ್ಮ ಸಮಯ ಬಿಡುವಿನ ಅವಕಾಶ ತಕ್ಕಂತೆ ಏನು ನಾವು ಈ ನಾಡಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಂತ ಒಂದು ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಕ್ಕಂಥದಕ್ಕೆ ಇದೊಂದು ಸುವರ್ಣ ಅವಕಾಶ. ಅಂತ ಸುವರ್ಣ ಅವಕಾಶವನ್ನು ನಾವು ಇನ್ನು ಮುಂದೆ ಕೂಡ ಬಲವಾಗಿ ಬಳಸ್ಕೊಂಡು ಹೋಗೋಣ. ಇನ್ನು ಮುಂದಿನ ಹೆಚ್ಚಿನ ವಿಚಾರವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರು, ಬಿಡುವಿನ ಅವರ ನಂತರ ವಿಚಾರಗಳನ್ನು ಮಾತಾಡ್ತಾರೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಯುವಜನ ವೇದಿಕೆ ವತಿಯಿಂದ
ತಾಲೂಕು ಅಧ್ಯಕ್ಷರಾಗಿದ್ದಂಥ ಯುವರಾಜ್ ಅವರನ್ನು ಮಂಡ್ಯ ಜಿಲ್ಲೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೇನೆ. ಕೃಷ್ಣರಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ಶ್ಯಾಮ್ ಸುಂದರ್ ಅವರನ್ನು ಆಯ್ಕೆ ಮಾಡಿರುತ್ತೇನೆ. ಹಾಗೂ ಕೃಷ್ಣರಾಜಪೇಟೆ ತಾಲೂಕು ಕಾರ್ಯಾಧ್ಯಕ್ಷರಾಗಿ ಸುನೀಲ್ ಅವರನ್ನು ಆಯ್ಕೆ ಮಾಡಿರುತ್ತೇನೆ. ಹಾಗೂ ಕೃಷ್ಣರಾಜಪೇಟೆ ತಾಲೂಕು ಕರುನಾಡು ಯೋಜನಾ ವೇದಿಕೆಗೆ ಮಹಿಳಾ ಘಟಕ ಅಧ್ಯಕ್ಷರಾಗಿ ಧನಲಕ್ಷ್ಮಿ ಮೇಡಮ್ ಅವರನ್ನು ಆಯ್ಕೆ ಮಾಡಿರುತ್ತೇನೆ. ಹ್ಞೂ ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಕರ್ನಾಟಕ ಯೋಜನಾ ವೇದಿಕೆಗೆ ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಇಷ್ಟು ವರ್ಷ ನನಗೆ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಲು ನೀವು ನಮಗೆಲ್ಲ ಸಹಕಾರ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈಗ ಶ್ಯಾಮ್ ಸುಂದರ್ ಅವರ ಈಗ ನೆಕ್ಸ್ಟ್ ತಾಲೂಕು ಅಧ್ಯಕ್ಷರಾಗ್ತಾರೆ ಇವತ್ತಿಂದ, ಅವ್ರಿಗೂ ಅದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ. ಈ ಸಭೆಗೆ ಆಸೀನರಾಗಿರುವಂಥ ಎಲ್ಲ ನನ್ನ ಸಂಘದ ವತಿಯಿಂದ ಎಲ್ಲ ನನ್ನ ಕುಟುಂಬ ವರ್ಗದವರಿಗೂ ಕೂಡ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆ ಇವತ್ತು ಏನು ಕರುನಾಡು ಯೋಜನಾ ವೇದಿಕೆಯ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದು, ಆ ಸಭೆಯಲ್ಲಿ ಈ ಒಂದು ಪದಾಧಿಕಾರಿಗಳನ್ನು ಬದಲಾವಣೆ ಮಾಡುವ ಹುದ್ದೆಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತು ಏನು ಈ ಸಭೆಗೆ ಎಲ್ಲ ಅವರ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಸಭೆಗೆ ಆಸೀನರಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಈ ಕರುನಾಡು ಯೋಜನಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆಯಾಗಿರುವಂಥ ಶ್ಯಾಮ್ ಸುಂದರಣ್ಣ ಅವರಿಗೆ ನಾನು ಮೊದಲನೇದಾಗಿ ತುಂಬ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ನಿಮ್ಮ ಕಾರ್ಯ ಈಗ ಯಾವ ರೀತಿ ನಡೆಸ್ಕೊಂಡು ಬರ್ತಾ ಇದ್ರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಈ ಸಂಘಟನೆಗೆ ಒತ್ತು ಕೊಟ್ಟು ನಮ್ಮೆಲ್ಲರನ್ನೂ ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಮುಂದೆ ಸಾಗಬೇಕು ಅಂತೇಳಿ ಮುಂದೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಎತ್ತರವಾಗಿ ಈ ಸಂಘಟನೆಯನ್ನು ಬಲಪಡಿಸಬೇಕೆಂದು ನಾನು ನಿಮ್ಮಲ್ಲಿ ಕೋರ್ಕೋತೀನಿ. ಹಾಗೆ ಇದೇ ನಮ್ಮ ಈ ಸಭೆಗೆ ಆಸಕ್ತರಾಗಿರುವಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಲೋಕೇಶನ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರವೀಣ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ. ಹಾಗೆ ತಾಲೂಕು ಅಧ್ಯಕ್ಷರಾಗಿ ಇಷ್ಟು ದಿವಸ ಕಾರ್ಯವನ್ನು ನಡೆಸ್ಕೊಂಡು ಬಂದಂಥ ಯುವರಾಜ್ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ತಾಲೂಕು ಕಾರ್ಯದರ್ಶಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ ನನ್ನನ್ನು. ನಾನು ನಿಮ್ಮೆಲ್ಲರಿಗೂ ಕೂಡ ಚಿರಋಣಿಯಾಗಿ ಇರ್ತೀನಿ ಅಂತ ಈ ಸಭೆಯಲ್ಲಿ ನಾನು ಹೇಳ್ತಾ, ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಧನಲಕ್ಷ್ಮಿ ಮೇಡಮ್ ಅವರು ಕೂಡ ಈ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ನಾನು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇನ್ನುಳಿದ ಎಲ್ಲರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಕೋರಿ ನಮಗೆ ಈ ಸ್ಥಾನವನ್ನು ತುಂಬಿಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ತಾಲೂಕು ಘಟಕ ಮಂಡ್ಯ ಜಿಲ್ಲೆ ಸಭೆಗೆ ಕರೆದು ಈ ಒಂದು ವರ್ಷ ನಿಮ್ಮ ಎಲ್ಲರಿಗೂ ಅವ್ರದ್ದೇ ಆದಂತಹ ಕೆಲಸದ ಒತ್ತಡಗಳು ಇರುತ್ತೆ, ಮಾನಸಿಕವಾಗೂ ಇರುತ್ತೆ, ಮತ್ತೆ ಮನೆಗಳಲ್ಲೂ ಇರುತ್ತೆ. ಆ ಎಲ್ಲವನ್ನ ಬದಿಗಿಟ್ಟು ಒಂದು ವರ್ಷ ನೀವು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀರಾ. ಅದ್ರ ಜೊತೆಗೆ ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದೀರಾ. ಅದಕ್ಕೆ ತುಂಬಾ ಸಂತೋಷ ಪಡ್ತೀನಿ. ಅದ್ರ ಜೊತೆಗೆ ನಾನು ಸಹ ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹಕರಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಸಂಘಟನೆಯಲ್ಲಿ ಒಂದು ವರ್ಷದ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ. ಈಗ ನನ್ನ ಕರೆದು ಅಧ್ಯಕ್ಷ ಸ್ಥಾನಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಹಾಗೂ ಕರ್ನಾಟಕ ಯೋಜನಾ ವೇದಿಕೆ ಪದಾಧಿಕಾರಿಗಳು ಇಷ್ಟು ದಿನ ಈಗ ಅಧ್ಯಕ್ಷರು ಯುವರಾಜ್ ಅವರಿಗೆ ಯಾವ ರೀತಿ ಸ್ಪಂದಿಸ್ತಿದ್ರು ಅದೇ ರೀತಿ ಮುಂದೆ ನನ್ನನ್ನು ಸ್ಪಂದಿಸಲಿ ಅಂತ ಸಹಕರಿಸಲಿ ಅಂತ ಕೇಳ್ಕೊತೀನಿ. ಹಾಗೂ ಎಲ್ಲರೂ ಕೂಡ ನಮ್ಮ ಸಂಘಟನೆ ಯಾವ ರೀತಿ ಇಷ್ಟು ಗಂಟೆ ಮುಂದುವರಿತಾ ಬರುತ್ತೋ ಅದೇ ರೀತಿ ಮುಂದೆ ಇನ್ನೂ ಬಲಪಡಿಸ್ತಾ ಇನ್ನೂ ಹೆಚ್ಚು ರೀತಿ ಕಾರ್ಯಕ್ರಮ ಮಾಡ್ತಾ ಜನಗಳಿಗೋಸ್ಕರ ನಾವು ಒಳ್ಳೆ ಕೆಲಸ ಮಾಡೋಣ ಅಂತ ಕೇಳ್ಕೊಳ್ತಾ ಹೇಳ್ಬೋದು. ಅಧ್ಯಕ್ಷರುಗಳು ಪದಾಧಿಕಾರಿಗಳಿಗೆ
ಸರ್ ಅವರು ಏನಿವತ್ತು ಒಂದು ವರ್ಷದಿಂದ ನಮ್ಮ ತಾಲೂಕು ಘಟಕದಲ್ಲಿ ಯುವರಾಜ್ ಅವರು ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ಕೊಂಡವ್ರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾವು ನೇಮಕ ಮಾಡವ್ರೆ. ಹಾಗಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಕರ್ನಾಟಕ ಯುವಜನ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ TC ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ KBC ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರಾದ ರವಿ ಹಾಗೂ ಮತ್ತು ರಾಜರವರ ಸಲಹೆಯಂತೆ ಇವತ್ತು ನಾವು ಒಂದು ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ನಾವು ಅಧ್ಯಕ್ಷರುಗಳನ್ನ ನಾವು ಬದಲಾವಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಅವರಿಗೆ ಹಾಗೂ ಹೊಸದಾಗಿ ನಮ್ಮ ಸಂಘಟನೆ ಕಾರ್ಯದರ್ಶಿಯಾಗಿ ಸುನೀಲ್ ಕುಮಾರ್ಗೆ ಹಾಗೂ ಮತ್ತು ನಮ್ಮ ತಾಲೂಕು ನೂತನ ತಾಲೂಕು ಅಧ್ಯಕ್ಷರಾದ ನಮ್ಮ ಶ್ಯಾಮ್ ಸುಂದರ್ ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಧನಲಕ್ಷ್ಮಿಯವರಿಗೆ ನಾವು ಅದಲ್ಲದೆ ಈ ಸಂಘಟನೆಗೆ ಸ್ವಇಚ್ಛೆಯಿಂದ ಎಲ್ಲ ಸೇರ್ಪಡೆಗೊಂಡ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ನಾವು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ಈ ದಿನ ಕರುನಾಡು ಯೋಜನಾ ವೇದಿಕೆ ವತಿಯಿಂದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಹಾಗೂ ಮಂಡ್ಯ ಜಿಲ್ಲೆ ಗೌರವಾಧ್ಯಕ್ಷರಾದಂಥ KBC ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಏನು ಈ ದಿನ ಅಧ್ಯಕ್ಷರ ಬದಲಾವಣೆ ಕಾರ್ಯಕ್ರಮ ಇತ್ತು ಅದು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೀವಿ ಅಂತ ನಮ್ಮೆಲ್ಲರಿಗೂ ಕೇಳ್ಕೊತೀನಿ. ಹಾಗೂ ಇಷ್ಟು ದಿನ ಏನು ತಾಲೂಕು ಅಧ್ಯಕ್ಷರಾಗಿ ಯುವರಾಜ್ ಅವರು ಇದ್ದರು, ಅವ್ರ ಜೊತೆ ಎಲ್ಲ ನಮ್ಮ ಸಹಪಾಠಿಗಳು, ನಮ್ಮ ಕರುನಾಡು ಯೋಜನೆ ವೇದಿಕೆಯ ಕುಟುಂಬಸ್ಥರು ಹೇಗೆ ಅವ್ರಿಗೆ ಸಹಕಾರ ನೀಡಿದ್ರಿ, ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಶ್ಯಾಮಸುಂದರ್ ಅವ್ರ ಜೊತೆ ಇನ್ನೂ ಹೆಚ್ಚು ಬಲ ತುಂಬಬೇಕು ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಹಾಗೂ ಮಹಿಳಾ ಘಟಕಕ್ಕೆ ಅಧ್ಯಕ್ಷರಾಗಿ ನೂತನವಾಗಿ ಧನಲಕ್ಷ್ಮಿ ಮೇಡಮ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಸಹಪಾಠಿಗಳನ್ನು ಇವತ್ತು ಇಬ್ಬರು ಇರ್ಬೋದು, ನಾಳೆ ಅವ್ರ ಸಹಪಾಠಿಗಳು 20 ಜನ ಆಗ್ಬೋದು, ಆ ಥರ ಸೇರಿಸ್ಕೊಂಡು ಸಂಘಟನೆ ಬಲಪಡಿಸಬೇಕು ಅಂದ್ಬಿಟ್ಟು ಅವರಲ್ಲೂ ಕೇಳ್ಕೊಳ್ತೀನಿ. ಹಾಗೂ ತಾಲೂಕು ಕಾರ್ಯದರ್ಶಿಯಾಗಿ ಸುನೀಲ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಇಷ್ಟು ದಿನ ಏನು ದುಡಿದ್ರು ಅದಕ್ಕೆ 10 ಪಟ್ಟು ಇನ್ನೂ ಅವ್ರಿಗೆ ಏನು ಸಂಘಟನೆಗಳ ಬಲ ಇದೆ ಅದೇ ಥರ 10 ಪಟ್ಟು ಇನ್ನೂ ದುಡಿಬೇಕು ಅಂದ್ಬಿಟ್ಟು ಅವರಲ್ಲೂ ಕೇಳ್ಕೊತೀನಿ. ಪ್ರತಿಯೊಬ್ಬರು ನಾವು ಒಂದೊಂದು ಸಂಘಟನೆಯಲ್ಲಿ ಕೆಲವರು ಅನ್ಕೋಬೋದು ಕೂತಿರೋರು, ಕೆಲವು ಸಂಘಟನೆಗಳಲ್ಲಿ 100 ಜನ ಇರ್ತಾರೆ, 1000 ಜನ ಇರ್ತಾರೆ ಅಂತ. ನಮಗೆ ಸಂಘಟನೆ ಮಾಡ್ಲಿಕ್ಕೆ ಬೇಕಾಗಿರೋದು ಕರೆಕ್ಟಾಗಿ ನಮಗೆ 10 ಜನ ವ್ಯಕ್ತಿಗಳು, 10 ಜನರಲ್ಲೂ 5 ಜನ ಒಬ್ಬರು ಕರ್ಕೊಂಡ್ಬಂದ್ರು ನಮ್ಗೆ 15 ಜನ ಆಗ್ತೀವಿ. 15 ಜನಕ್ಕಿಂತ ನಾವು ಸಂಘಟನೆ ಮಾಡಕ್ ಬೇಕಾಗಿಲ್ಲ, ಜಾಸ್ತಿ ಜನ ಬೇಕಾಗಿಲ್ಲ. 100 ಜನ ಇದ್ರು ಅದೇ ನ್ಯಾಯ ಕೇಳಕ್ ಹೋಗ್ತೀವಿ, 1000 ಜನ ಇದ್ರು ಅದೇ ನ್ಯಾಯ ಕೇಳಕ್ ಹೋಗ್ತೀವಿ. ನ್ಯಾಯಪರ ಹೋರಾಟ ಮಾಡ್ಬಿಟ್ಟು ನೊಂದವ್ರಿಗೆ ನ್ಯಾಯ ಕೊಡಿಸೋ ರೀತಿ ಇರೋಣ. ನಾವು ದುಡ್ಡು ಕಾಸು ಮಾಡ್ಬೇಕು ಅಂತ ಯಾರು ಬಂದವರಲ್ಲ, ದುಡ್ಡು ಕಾಸನ್ನ ಮರ್ತ್ಬಿಟ್ಟು ಅಲ್ಲ, ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು. ಸಂಘಟನೆ ಬಲಪಡಿಸಿದ್ರೆ ನೀವೇ ಬೆಳ್ಕೊಳ್ತೀರಾ. ಎಲ್ಲ ನಾವು ಹೋಗ್ತಾ ಇದ್ರೆ ಉದಾಹರಣೆ ನೀವು ಒಳ್ಳೇದು ಮಾಡಿದರೆ ಯುವರಾಜ್ ಆಗ್ಬೋದು, ನಾವೇ ಆಗ್ಬೋದು, ಯಾರೇ ಆಗ್ಬೋದು, ಇಂಥ ಒಳ್ಳೇದು ಮಾಡೋದ್ರಿಂದ ಕರ್ಕೊಂಡು ಟೀನಾರು ಕುಡಿಸ್ತಾರೆ, ಮನೆಯಾರ ಕಲಿತಾರೆ. ಅದೇ ಕೆಟ್ಟದ್ದು ಮಾಡಿದ್ರೆ ಬೀದಿಲ್ ಹೋಯ್ತದ ಮಾತಾಡ್ಸಲ್ಲ ನಮ್ಮನ್ನ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಹಣಕಾಸಿನ ಬಗ್ಗೆ ಇದನ್ನ ಬಿಟ್ಬಿಟ್ಟು ಸಂಘಟನೆಗೆ ಒತ್ತು ಕೊಟ್ಟು ದುಡ್ದು ಇವತ್ತು ಹಿಂದಿನ ದಿನ ಮನೋ ಇದ್ರು, ಇವಾಗ ಶ್ಯಾಮ್ ಸುಂದರ್ ಆಗಾರೆ, ನಾಳೆ ನೀವು ದುಡಿದ್ರೆ ನಿಮಗೂ ಆ ಸ್ಥಾನ ಬರ್ಬೋದು. ಈ ಸ್ಥಾನ ಒಬ್ರಿಗೂ ಖಚಿತ ಅಲ್ಲ. ಈಗ ನಾನು ಜಿಲ್ಲೆಯಲ್ಲಿ ಇದ್ದೀನಿ, ನಾನು ಬೇಕು ಹೋಗ್ಬೋದು, ನನ್ನ ಸ್ಥಾನಕ್ಕೆ ನೀವು ಯಾರು ಬರ್ಬೋದು. ಇಲ್ಲಿ ಏನು ಪದವಿ ಅಂತಿದೆ, ಅಧ್ಯಕ್ಷ ಸ್ಥಾನ ಇದೆ, ಕಾರ್ಯದರ್ಶಿ ಸ್ಥಾನ ಇದೆ, ಪ್ರಧಾನ ಕಾರ್ಯದರ್ಶಿ ಸ್ಥಾನ ಇದೆ, ಯಾರಿಗೂ ಶಾಶ್ವತವಾಗಿರಲ್ಲ. ಅವ್ರು ಏನು ದುಡಿತಾರೆ ಅದ್ರ ತಕ್ಕಂತೆ ಅವ್ರ ಫಲ ಸಿಗುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು